ಬರೀ 20 ಲಕ್ಷದಲ್ಲಿ ಮನೆ ಕಟ್ಕೊಟ್ಟು ಈ ತರ ದೇವ್ರ ಮನೆ ಕೂಡ ಮಾಡ್ಕೊಟ್ಟಿದ್ದಾರೆ. ಒಂದ್ಸಲ ನಾವು ಮಾತು ಕೊಟ್ರೆ ನಾವು ಅದನ್ನ ಉಳಿಸ್ಕೊಂತೀವಿ. ಅದು DMY ಕನ್ಸ್ಟ್ರಕ್ಷನ್ಸ್. ಸೊ ಟೈಮ್ಸ್ ಆಫ್ ಇಂಡಿಯಾದವ್ರು ಒಂದು ರಿಸರ್ಚ್ ಮಾಡಿ ಅಕ್ರಾಸ್ ಕರ್ನಾಟಕ ಎಲ್ಲ ಕನ್ಸ್ಟ್ರಕ್ಷನ್ ಕಂಪ್ನಿಗಳಲ್ಲಿ ಕೆಲವಾರು ಕಂಪ್ನಿಗಳನ್ನ ನಾಮಿನೇಟ್ ಮಾಡಿ ಅದರಲ್ಲಿ ನಮ್ಮ ಕಂಪ್ನಿನ ಬೆಸ್ಟ್ ಇನ್ ದ ಇಂಡಸ್ಟ್ರಿ ಅಂದ್ರೆ ಎಕ್ಸಲೆನ್ಸ್ ಇನ್ ಮೋಸ್ಟ್ ಅಫೋರ್ಡಬಲ್ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಒಂದು ಕ್ಯಾಟಗರಿನಲ್ಲಿ ನಮ್ಮ ಕಂಪ್ನಿಗೆ ಅವಾರ್ಡ್ ಕೂಡ ಬಂದಿದೆ ಸರ್. ನಮ್ದೇ ಫಸ್ಟ್ ಆ ಅವಾರ್ಡ್ ನ ಕೊಡೋದಕ್ಕೆ ಸೋನು ಸೂದ್ ಅವ್ರನ್ನ ಕರೆಸಿದ್ರೆ ಟೈಮ್ಸ್ ಆಫ್ ಇಂಡಿಯಾ. ಫಸ್ಟ್ ಫ್ಲೋರ್ ಬಂದ್ರೆ 2 ರೂಮು, ಹಾಲು, ಕಿಚನ್ ಮತ್ತೆ ದೇವ್ರ ಮನೆ ಇಷ್ಟು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ ಬಂದ್ರೆ ಒಂದು ಸಿಂಗಲ್ ರೂಮ್ ಕೊಟ್ಟಿದ್ದಾರೆ, ಜೊತೆಗೆ ವಾಶ್ರೂಮ್ ಕೊಟ್ಟಿದ್ದಾರೆ, ಒಂದು ಓಪನ್ ಟೆರಾಸ್ ಬಿಟ್ಟು ಬಟ್ಟೆ ವಾಶ್ ಮಾಡೋದಕ್ಕೂ ಕೂಡ ಈ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಈ ಪಿಲ್ಲರ್ಗಳು ಎಷ್ಟು ಹಾಕಿದ್ದಾರೆ ಸರ್? ಯೂಶಲಿ ನೀವು ಕಾಲಮ್ಸ್ ಅಂತ ಯೂಶಲಿ ಅದೊಂದು ಡೌಟ್ ಬರುತ್ತೆ, 20-30 ಅಂತ ಪಿಲ್ಲರ್ ಹಾಕ್ಬೇಕಾ ಇಲ್ಲ ಹಾಕಿದ್ರೆ ಎಷ್ಟು ಹಾಕ್ಬೇಕು ಅನ್ನೋದು. ಯೂಶಲಿ 6 ಕಾಲಮ್ಸ್ ಮೇಲೆ ಯಾರು ಕೊಡಲ್ಲ 20-30, ಬಟ್ ನಾವು ಇದಕ್ಕೆ 12 ಕಾಲಮ್ಸ್ಗಳನ್ನ ಹಾಕಿದ್ವಿ. 20-30 ಸೈಟ್ ಅಂದ ತಕ್ಷಣ ಅಯ್ಯೋ ಕಂಜೆಸ್ಟೆಡ್ ಅಲ್ಲೇ ಕಟ್ಕೋಬೇಕಾ, ಕಂಜೆಸ್ಟೆಡ್ ಅಲ್ಲೇ ಇರ್ಬೇಕಂತ ಇಮ್ಯಾಜಿನೇಷನ್ ಬಂದ್ರು ಕೂಡ ಮೈಂಡ್ ಇಂದ ತೆಗೆದಾಕಿ DMY ಗ್ರೂಪ್ಸ್ ಅವರು ನಿಮಗೆ ಕಂಫರ್ಟ್ ಆಗಿ ಮನೆನ ಕಟ್ಟಿಕೊಡ್ತಾರೆ. ಬೆಂಗಳೂರಲ್ಲಿ ನಂದು ಒಂದು ಜಾಗ ಮಾಡ್ಕೋಬೇಕು, ನಂದು ಒಂದು ಗೂಡ್ ಮಾಡ್ಕೋಬೇಕಂತ ಸೈಟ್ ತೊಗೊಳೋದಕ್ಕೆ ತುಂಬಾ ಕಷ್ಟಪಟ್ಟು ಸೈಟ್ ಮಾಡ್ಕೊಂಡಿರ್ತಾರೆ. ಕಟ್ಟೋದೇನೆ ಬಿಡಪ್ಪ ನೋಡ್ಕೊಳ್ಳೋಣ, ಈಗೆಲ್ಲಿ ತರ್ತೀಯ 50-60 ಲಕ್ಷ ಮನೆ ಕಟ್ಟೋದಕ್ಕೆ ಅಲ್ವಾ? 20 ಲಕ್ಷ ಇದ್ರೆ ಸಾಕು, DMY ಬಂದು ಕಟ್ಕೊಟ್ಟು ಅಲ್ವಾ? ಸೊ ಸ್ವಿಚಸ್ ಎಲ್ಲ ಆಂಕರ್ ಯೂಸ್ ಮಾಡಿದಿಲ್ಲ? ಆಂಕರ್ ಸರ್, ಆಂಕರ್ ಸ್ವಿಚಸ್, ಫಿನೋಲೆಕ್ಸ್ ವೈರ್. ನಮ್ಗೆ ಏನೇ ಸಮಸ್ಯೆ ಇದ್ರೂ ಅವ್ರ ಹತ್ರ ಹೇಳಿದ್ರೆ ಏನೋ ಒಂದು ಸೊಲ್ಯೂಷನ್ ಅಂತೂ ಕೊಡ್ತಾರೆ. ಮಾಡ್ಕೊಡ್ತೀವಿ ಅಂದಾಗ ಖುಷಿಯಾಗಿರುತ್ತೆ ಸರ್. ಅದೇ ಥರ ಮಾಡಿಕೊಟ್ಟಿದ್ದಾರೆ, ಇವಾಗ ಇನ್ನೂ ಖುಷಿಯಾಗಿರುತ್ತೆ. ಹಿಂದಿನ ದಿನ ಇಡೀ ದಿನ ಇಲ್ಲೇ ನಿಂತು ಕೆಲಸ ಮಾಡ್ತಿದ್ವಿ ಓನರು. ಇದೇ ಮೇಡಮ್ ಖುಷಿ, ನೀವು ಕೊಡ್ತಕ್ಕಂಥ ರಿವ್ಯೂವೇ 100 ಜನಕ್ಕೆ ಒಂದು ಎಕ್ಸಾಂಪಲ್ ಆಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ನೀವೇನು ಹೈಲೈಟ್ಸ್ ಅಲ್ಲಿ ನೋಡಿದ್ರು ಅದೇ ಮನೆ ಮುಂದಿದ್ದೀನಿ, ಅದೇ ಮನೆ ವಿಡಿಯೋನೇ ಮಾಡ್ತಾ ಇರೋದು. ಏನಪ್ಪ ಸ್ಪೆಷಲ್ ಅಂದರೆ ಬರೀ 5 ತಿಂಗಳಲ್ಲೇ G+2 ಅಂದರೆ ಡೂಪ್ಲೆಕ್ಸ್ ಹೌಸ್ ಥರ, ಬಟ್ ಡೂಪ್ಲೆಕ್ಸ್ ಹೌಸ್ ಅಲ್ಲ, ಇದನ್ನ ಕೇವಲ 20 ಲಕ್ಷದಲ್ಲಿ ಕಟ್ಸ್ಕೊಟ್ಟಿದ್ದಾರೆ. ಅದೇ DMY ಕನ್ಸ್ಟ್ರಕ್ಷನ್ ಸಂಸ್ಥೆಯವರು. ಸೊ ನೋಡ್ತಾ ಇದ್ದೀರಾ ನೋಡಿ, ಇದೇ ಮನೆನ ಕೇವಲ 5 ತಿಂಗಳಲ್ಲಿ G+2 20 ಲಕ್ಷದಲ್ಲಿ ಕಟ್ಟಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ DMY ಕನ್ಸ್ಟ್ರಕ್ಷನ್ ಸಂಸ್ಥೆ ಓನರ್ ಆಗಿರ್ತಕ್ಕಂಥ ಯಶಸ್ ಸರೇ ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ. ಹೇಳಿ ಸರ್ 20 ಲಕ್ಷದಲ್ಲಿ G+2 ಹೌದು, ಅದು 5 ತಿಂಗಳಲ್ಲಿ ಕಟ್ಸ್ಕೊಟ್ಟಿದ್ದೀರಾ ಅಲ್ವಾ? ಹೌದು. ಅದೊಂದು ಖುಷಿ ಪಡೋ ವಿಚಾರನೇ. ನಿಮ್ಮ DMY ಕನ್ಸ್ಟ್ರಕ್ಷನ್ ಸಂಸ್ಥೆ ಏನು ನಿಮ್ಮ ಉದ್ದೇಶ? ಯಾವ ಥರ, ಏನು ಇದೇ ಕಾನ್ಸೆಪ್ಟ್ ಮನೆಗಳನ್ನ ಕಟ್ಟೋದಾ, ಅಥವಾ ಐಷಾರಾಮಿ ಮನೆಗಳನ್ನ ಕಟ್ತೀರಾ, ಅಥವಾ ಬೇರೆ ಬೇರೆ ಥರ ಮನೆಗಳನ್ನ ಕಟ್ತೀರಾ, ಯಾವ ಥರ? ಸರ್ ಯೂಶಲಿ ಏನಾಗುತ್ತೆ, ಈ ಬಿಲ್ಡರ್ಸ್ಗಳು ಮತ್ತೆ ಕಂಪ್ನಿ ಅಂತ ಇದ್ದಂಗೆ 20-30 ಅಥವಾ ಈ ಲೋ ಬಡ್ಜೆಟ್ ಮನೆಗಳನ್ನ ಯಾರು ತಗೊಳ್ಳಲ್ಲ, ಅವ್ರು ವರ್ಕೌಟ್ ಆಗಲ್ಲ ಅಂತ ಇನ್ನೊಂದು ಯೂಶಲಿ ತಗೊಳ್ಳಲ್ಲ. ಬಟ್ ನಮ್ಮ ಮೈನ್ ಟಾರ್ಗೆಟ್ ಇರೋದೇ ಅಲ್ಲಿ ಸರ್. ಸೊ ನಮ್ಮ ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಮನೆ ಅನ್ನೋದೊಂದು ಕನಸು. ಆ ಕನಸನ್ನ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಮಧ್ಯದಾಗ್ಲಿ ಸೊ ಅದನ್ನ ಈಡೇರಿಸೋಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ ಅಷ್ಟೇ ಬೆಂಗಳೂರಿನಲ್ಲಿ. ಸೊ ಹಾಗಾಗಿ ನಮ್ಮಲ್ಲಿ 20 ಲಕ್ಷದ ಬಂದ್ರು ಅಷ್ಟೇ, ಅಥವಾ 20 ಕೋಟಿ ಮನೆ ಬಂದ್ರೂ ಅಷ್ಟೇ, ನಾವು ಅಷ್ಟೇ ಸಿನ್ಸಿಯರ್ ಆಗಿ ಪ್ರಾಂಪ್ಟ್ ಆಗಿ ನಾವು ಏನು ಹೇಳಿರ್ತೀವಿ ಅದನ್ನ ನಾವು ಡೆಲಿವರ್ ಮಾಡ್ತೀವಿ ಅಂಡ್ ಅದೇ ರೀತಿ ನಾವು ಕಟ್ಕೊಡ್ತೀವಿ. ಅದಷ್ಟೇ ಅಲ್ದಿರ ಅದು ಯಾವುದೇ ಬಡ್ಜೆಟ್ ಇರಲಿ, ಸೊ ಪ್ರತಿ ಒಂದೊಂದು ಮೆಟೀರಿಯಲ್ ಸೆಲೆಕ್ಷನ್ಸ್ ಅಲ್ಲೂ ಕೂಡ ಕ್ಲೈಂಟ್ನ ಇನ್ವಾಲ್ವ್ ಮಾಡ್ತೀವಿ. ಏನೋ ನಾವು ತೊಗೊಂಡ್ಬಿಟ್ಟಿದ್ದೀವಿ, ನಾವೇ ಎಲ್ಲಾನು ಮಾಡಬೇಕು, ಫಿನಿಶ್ ಮಾಡಾದ್ಮೇಲೆ ನೀವು ಬಂದು ಕೇಳಬೇಕು ಅನ್ನೋ ಥರ ಎಲ್ಲ ಏನಿರಲ್ಲ. ಸೊ ಒಂದು ಬ್ಲಾಕ್ಸಿಂದ ಹಿಡಿದು ಟೈಲ್ ಸೆಲೆಕ್ಷನ್ಸು, ಎಲೆಕ್ಟ್ರಿಕಲ್ ವೈರ್ಸ್ ಇಂದ ಹಿಡಿದು ಫಿಕ್ಸ್ಚರ್ಸು, ವಾಶ್ರೂಮ್ ಫಿಕ್ಸ್ಚರ್ಸು, ಪೇಂಟ್ ಕಲರ್, ಪ್ರತಿ ಒಂದೊಂದನ್ನು ಕೂಡ ಕ್ಲೈಂಟ್ಸ್ ಯಾವ ರೀತಿ ಇಷ್ಟಪಡ್ತಾರೆ, ಆ ಸೆಲೆಕ್ಷನ್ ಯಾವ್ದು ಮಾಡ್ತಾರೆ ಅದೇ ರೀತಿನೇ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀವಿ. ಸೊ ಅಂದರೆ ನಿಮ್ಮ ಟಾರ್ಗೆಟ್ ಓನ್ಲಿ ಲೋ ಬಡ್ಜೆಟ್ ಅಷ್ಟೇ? ಇಲ್ಲ ಸರ್, 20 ಲ್ಯಾಕ್ಸ್ ಇರಲಿ, 2 CR ಇರಲಿ, ಆಗಲೇ ಹೇಳ್ದಂಗೆ 20 ಕೋಟಿ ಇರಲಿ. ಸೊ ಎಲ್ಲ ಥರ ಬೇಸಿಕ್ ಪ್ಯಾಕೇಜ್ ಅಂತ ಹಿಡಿದು ನಮ್ಮಲ್ಲಿ ಪ್ರೀಮಿಯಂ ಸೆಗ್ಮೆಂಟ್ಸ್ ಎಲ್ಲ ಪ್ರಾಜೆಕ್ಟ್ಸ್ಗಳು ಇದೆ. ಅದ್ರ ರೆಫರೆನ್ಸಸ್ಗಳು ಬಹುಶಃ ಯಾವ್ಯಾವ ಬಡ್ಜೆಟಲ್ಲಿ ಮಾಡ್ಕೊಟ್ಟಿದ್ದೀರಾ ಇದುವರೆಗೂ 20 ಲ್ಯಾಕ್ಸ್ ಇಂದ ಹಿಡಿದು ಅಪ್ ಟು 10 CR ವರೆಗೂ ಪ್ರಾಜೆಕ್ಟ್ಸ್ಗಳನ್ನ 10 ಕೋಟಿವರೆಗೂ ಎಲ್ಲ ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀರಿ? ಇದುವರೆಗೂ 50+ ಪ್ರಾಜೆಕ್ಟ್ಸ್ ಆಗಿದೆ ಸರ್. 50ಕ್ಕಿಂತ ಅಧಿಕ ಪ್ರಾಜೆಕ್ಟ್ಸ್ಗಳಾಗಿದೆ, ಮನೆಗಳನ್ನ ಕಟ್ಕೊಟ್ಟಿದ್ದೀರಾ. ಬರೀ ಮನೆಗಳಷ್ಟೇನಾ ನಿಮ್ಮ ಟಾರ್ಗೆಟ್? ಇಲ್ಲ ಸರ್, ಮನೆ, ಕಮರ್ಷಿಯಲ್ ಬಿಲ್ಡಿಂಗ್, ನರ್ಸಿಂಗ್ ಕಾಲೇಜ್ಗಳನ್ನ ಮಾಡಿದೀವಿ, ಮೆಡಿಕಲ್ ಕಾಲೇಜ್ಗಳನ್ನ ಮಾಡಿದೀವಿ, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಮಾಡಿದೀವಿ, ವಿಲ್ಲಾಗಳು ಮಾಡಿದೀವಿ, ಬಂಗ್ಲಾ, ಅಪಾರ್ಟ್ಮೆಂಟ್ಸ್ ಎಲ್ಲ ತರನೂ ಇದೆ ಸರ್. ಎಲ್ಲ ತರನೂ ಬಿಲ್ಡಿಂಗ್. ಅಂದ್ರೆ ನಿಮ್ಮ ಉದ್ದೇಶ ಬರೀ ಮನೆ ಕಟ್ಕೊಡೋದು ಅಷ್ಟೇನಾ, ಅಥವಾ ಈಗ ಕೆಲವರು ಇರ್ತಾರೆ ಎಂಡ್ ಟು ಎಂಡ್, ಅಂದ್ರೆ ಸ್ಟಾರ್ಟಿಂಗು ಅಂದ್ರೆ ಏನು ಭೂಮಿ ಪೂಜೆಯಿಂದ ಹಿಡಿದು ಗೃಹ ಪ್ರವೇಶದವರೆಗೂ, ಈಗ ಕರೆಂಟಿಂಗ್ ಕೆಲಸಗಳು ಇರುತ್ತೆ, ಅವು ಲೈಸೆನ್ಸ್ ತಗೊಳೋದಿರುತ್ತೆ, ಪ್ರತಿಯೊಂದು ಕೂಡ ನಿಮ್ದೇನೆ ಜವಾಬ್ದಾರಿ? ಕಂಪ್ಲೀಟ್ ಎಲ್ಲ ನಮ್ದೇ ಇರುತ್ತೆ ಸರ್. ನೀವು ಬಹುಶಃ ನಿಮ್ಮ ಹತ್ರ ಸೈಟ್ ಇಲ್ಲ ಅಂದ್ರೂ ಸೈಟ್ನು ಕೂಡ ಕೊಡಿಸಿ, ಬಿಲ್ಡಿಂಗ್ ನ ಕಟ್ಸಿ, ಅದಕ್ಕೆ ಬೇಕಾಗಿರೋ ಅಪ್ರೂವಲ್ಸ್, ಬಿಲ್ಡಿಂಗ್ ಲೈಸೆನ್ಸ್, ಖಾತಾ ಎಲ್ಲ ಪ್ರತಿಯೊಂದೊಂದು ಮಾಡಿಸಿ ನೀವು ಅಂದ್ರೆ ಗೃಹ ಪ್ರವೇಶನ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಹಾಗಾದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಕರೆಂಟ್ ಕೊಡ್ತಾ ಇಲ್ಲ, ಅದು ಇದು ಸಮಸ್ಯೆಗಳು ನೋಡ್ತಾ ಇರ್ಬೋದು ಸರ್. ನಮ್ಮ ಸಮಸ್ಯೆ ಅಲ್ಲ, ಅದು ನಿಮ್ಮ ಸಮಸ್ಯೆ, ನೀವು ಬಗೆಹರಿಸ್ಕೊಳ್ಳಿ, ನಾವೇನ್ ಕಟ್ಕೊಡೋದು ಕಟ್ಕೊಟ್ಟಿದೀವಿ ಅಂತ ಹೇಳ್ತಾರೆ. ಅದಿಲ್ಲ, ಬಹುಶಃ ನೀವು ನಮ್ಮಲ್ಲಿ ಕಟ್ಸ್ಕೊಂಡ್ರೆ ಎಲ್ಲಾ ಕ್ಲೈಂಟ್ಸ್ಗಳನ್ನ ಕೇಳ್ಬೋದು, ಅಥವಾ ಇದ್ರ ನಂತರ ನಮ್ಮ ಇದೇ ಬಿಲ್ಡಿಂಗ್ ಕ್ಲೈಂಟ್ ನ ಕೂಡ ನೀವು ಕೇಳ್ಬೋದು ಅಥವಾ ರಿವ್ಯೂ ತಗೋಬಹುದು. ಅವರೇ ನಿಮ್ಗೆ ಹೇಳ್ತಾರೆ. ಅವರು ಸ್ಟಾರ್ಟಿಂಗ್ ಅವ್ರು ಏನಿಲ್ದಿರ ಖಾಲಿ ಬಂದಾಗಿಂದ ಹಿಡಿದು ಇದುವರೆಗೂ ಅವ್ರಿಗೆ ಎಲ್ಲಾ ರೀತಿನಲ್ಲಿ ನಾವು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಎಲ್ಲಾ ವರ್ಕ್ಸ್ಗಳು ನಾವೇ ಮಾಡ್ಕೊತೀವಿ. DMY
ಕನ್ಸ್ಟ್ರಕ್ಷನ್ ಸಂಸ್ಥೆ ಎಲ್ಲಿ ಬರುತ್ತೆ, ಎಲ್ಲಿ ಸರ್ ವಿದ್ಯಾರಣ್ಯಪುರ ವಿದ್ಯಾರಣ್ಯಪುರದಲ್ಲಿ ಇರೋದು ನಾವು, ಬೆಂಗಳೂರು ವಿದ್ಯಾರಣ್ಯಪುರದಲ್ಲಿ ಇದೀವಿ. ಓಕೆ, ಹಾಗಾದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್. ಖಂಡಿತ ಈಗ ಏನು 20 ಲಕ್ಷದಲ್ಲಿ ಈ ಮನೆ ಕಟ್ಕೊಟ್ಟಿದ್ರ, ಇದ್ರಲ್ಲಿ ಒಂದು 5 ಲಕ್ಷ ಇನ್ಕ್ರೀಸ್ ಮಾಡ್ತೀನಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಕಟ್ಕೊಡಿ ಅನ್ಬೋದು, ಖಂಡಿತ. 2 ಕೋಟಿ ಕಟ್ಕೊಡಿ ಅಂತ ಕೇಳ್ಬೋದು. ಸೊ ಎಲ್ಲ ತರ ಅವ್ರ ಮಾಡ್ಕೊಡ್ತೀರಾ. ರಿಕ್ವೈರ್ಮೆಂಟ್, ಅವ್ರ ಬಡ್ಜೆಟ್ ಏನಿದೆ ಆ ಬಡ್ಜೆಟ್ ತಕ್ಕಂಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಚ್ಚುಕಟ್ಟಾಗಿ ಕಟ್ಕೊಡುವಂತ. ಬರೀ ಬೆಂಗಳೂರಲ್ಲಿ ಅಷ್ಟೇನಾ ನಿಮ್ದು? ಹೌದು ಸರ್, ಸದ್ಯಕ್ಕೆ ಬೆಂಗಳೂರಲ್ಲಿ ಮಾತ್ರ ಇದೀವಿ ನಾವು. ಅಷ್ಟೇ, ಎಲ್ಲ ನಿಮ್ದೇ ಟೀಮು? ಎಲ್ಲ ಕಂಪ್ಲೀಟ್ ನಮ್ದು ಇನ್ನೋಸ್ ಟೀಮ್, ಎಲ್ಲ ಓನ್ ಟೀಮೇ. ನಾವು ಯಾರಿಗೂ ಮತ್ತೆ ನಾವು ತಗೊಳ್ಳೋದು, ಇನ್ಯಾರಿಗೂ ಇನ್ನೊಬ್ರು ಕಾಂಟ್ರಾಕ್ಟ್ ಕೊಡೋದು, ಇನ್ಯಾವುದೋ ಇವ್ರಿಗೆ ಸಬ್ ಕಾಂಟ್ರಾಕ್ಟ್ಸ್ ಕೊಡೋದು, ಇದು ಯಾವುದೇ ರೀತಿ ಇಲ್ಲ. ಫಾರ್ ಎಕ್ಸಾಂಪಲ್ ಐಟಿಲ್ ಕೆಲಸ ಮಾಡ್ತಾ ಇರ್ತಾರೆ, ಗಂಡ ಹೆಂಡತಿ, ನೈಟ್ ಶಿಫ್ಟ್ ಅದು ಇದು ಇರುತ್ತೆ, ಬರೋದಕ್ಕಾಗಲ್ಲ ನೋಡೋದಕ್ಕಾಗಲ್ಲ, ಯಾವ ತರ ವಿಡಿಯೋ ಕಾಲ್ ಮುಖಾಂತರ ಆ ಥರ ಎಲ್ಲ ಸರ್ವಿಸ್ ಇಲ್ಲ ಇರುತ್ತೆ? ಸರ್, ನಮ್ದು ಎಲ್ಲ ಆಕ್ಟಿವ್ ಸೈಟ್ಸ್ಗಳಲ್ಲೂ ಮೂರ್ ತರ ಆಕ್ಸೆಸ್ ಸರ್ವೆಲೆನ್ಸ್ ಇರುತ್ತೆ. ಒಂದು ಸಾಫ್ಟ್ವೇರ್ಸ್ ಇರುತ್ತೆ, 2 ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, 3ನೇದು ಆಕ್ಟಿವ್ ಸರ್ವೆಲೆನ್ಸ್ ಕ್ಯಾಮ್ರಾಸ್ ಇರುತ್ತೆ, CCTV ಕ್ಯಾಮ್ರಾಸ್ ಇರುತ್ತೆ. ಸೊ ಅವ್ರು ಬರೋ ಅವಶ್ಯಕತೆನೇ ಇಲ್ಲ. ಸೊ ಪ್ರತಿ ಒಂದೊಂದು ಕೂಡ ಅವ್ರು ಎಲ್ಲೇ ಇದ್ರು, ಅಬ್ರಾಡ್ ಅಲ್ಲಿ ಇರೋರು ಕೂಡ ಎಷ್ಟೋ ಜನ ಯಾವ ಸಿಮೆಂಟ್ ಯೂಸ್ ಮಾಡಿದೀವಿ, ಯಾವ ಗ್ರೇಡ್ ಅಲ್ಲಿ ಯೂಸ್ ಮಾಡಿದೀವಿ, ಎಲ್ಲ ಪ್ರತಿ ಒಂದೊಂದು ಟ್ರಾನ್ಸ್ಪರೆಂಟ್ ಆಗಿ ಮುಂಚೆ ಎಸ್ಟಿಮೇಷನ್ ಅಲ್ಲೇ ಕೊಟ್ಬಿಟ್ಟಿರ್ತೀವಿ ಸರ್. ಅಗ್ರಿಮೆಂಟ್ ಬಿಡ್ಬಿಟ್ಟು ನಮ್ಮ ಎಸ್ಟಿಮೇಷನ್ ಅಲ್ಲೇ ಪ್ರತಿ ಒಂದೊಂದು ಮೆನ್ಷನ್ ಆಗಿರುತ್ತೆ. ಸೂಪರ್. ಹಾಗಾದ್ರೆ ನೋಡಿ, DMY ಕನ್ಸ್ಟ್ರಕ್ಷನ್ ಕಡೆಯಿಂದ ಈ ಬಿಲ್ಡಿಂಗ್ ನ ಕಟ್ಟಿರ್ತಕ್ಕಂಥದ್ದು ಪ್ರತಿಯೊಂದು ಈಗ ತೋರಿಸ್ತಾ ಹೋಗ್ತೀವಿ ಯಾವ್ಯಾವ ತರ ಕಟ್ಟಿದ್ದಾರೆ ಇದು ಅಂತ ಹೇಳ್ಬಿಟ್ಟು. ನೀವೇನಾದ್ರೂ ಒಂದು ಸುಂದರವಾಗಿರ್ತಕ್ಕಂಥ ನಿಮ್ಮ ಕನಸಿನ ಮನೆನ ಕಟ್ಟಬೇಕಂದ್ರೆ DMY ಕನ್ಸ್ಟ್ರಕ್ಷನ್ ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರೊಂದು ಕೊಟೇಶನ್ ಕೊಡ್ತಾರೆ, ನಿಮಗೆ ಯಾವ ತರ ಬೇಕೋ ಅದಕ್ಕೆ ಅನುಗುಣವಾಗಿ ಇವರೇ ಕಟ್ಸ್ಕೊಡ್ತಾರೆ. ಎಂಡ್ ಟು ಎಂಡ್ ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಇವ್ರದೇ ಸರ್ವಿಸ್ ಇರುತ್ತೆ, ಇವ್ರದೇ ಸಪೋರ್ಟ್ ಇರುತ್ತೆ, ವರಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅವ್ರು ಯಾವ ಥರ ಕೊಟೇಶನ್ ಹೇಳ್ತಾರೋ ಅದನ್ನೊಂದು ಬಗೆಹರಿಸ್ಬಿಟ್ರೆ ಸಾಕಷ್ಟೇ ಅವರು, ಅಲ್ವಾ ಸರ್? ಹಾಗಾದ್ರೆ ಇದನ್ನ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀರಾ ಬಾಯರೇನೆ? ಹಾಂ, ಓಕೆ ಸರ್, ಸ್ಟಾರ್ಟ್ ಮಾಡಿ. ಓಕೆ, ಸೊ ಇದನ್ನ ನಿಮ್ಮ ಬಡ್ಜೆಟ್ ಏನಿದೆ ಆ ಬಡ್ಜೆಟ್ ಪ್ರಕಾರ ನಾವು ಇನ್ನೂ ಪ್ರೀಮಿಯಂ ಆಗಿ ಮಾಡ್ಬೇಕಂದ್ರೆ ಮಾಡ್ಕೊಡ್ಬೇಕು. ಹೌದು, ಇಲ್ಲ ಇದೇ 20 ಲಕ್ಷ ಬಡ್ಜೆಟ್ ಅಲ್ಲೇ ಇನ್ನೂ ಸ್ವಲ್ಪ ಬೇರೆ ಡಿಸೈನ್ಸ್ ಮಾಡಿಸ್ಬೋದಾ ಅಂತ ಕೇಳಿದ್ರೆ 100% ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಬೋದು. ಸೊ ನೋಡಿ, DMY ಗ್ರೂಪ್ಸ್ನ ಯಾಕೆ ನಾವು ಸೆಲೆಕ್ಷನ್ ಮಾಡ್ತೀವಿ ಅಂದ್ರೆ ಇದಕ್ಕೇನೆ. 20 ಲಕ್ಷ ಬಡ್ಜೆಟ್ ಅಲ್ಲಿ ಹಿಂಗೆ ಕಟ್ಟಕ್ಕಾಗೋದಿಲ್ಲ, ಏನಿದೆಯೋ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀವಿ ಅಷ್ಟೇ, ನಿಮ್ ಜಾಗದಲ್ಲೇ ಬಂದು ಅನ್ನೋ ಮಾತಿಲ್ಲ. ಸೊ ನಿಮ್ಗೇನು ಇದೇ ಬಡ್ಜೆಟ್ ಅಲ್ಲಿ ಬೇರೆ ಡಿಸೈನ್ಸ್ ಬೇಕಾ, ಅದನ್ನು ಸಾಕಷ್ಟು ಡಿಸೈನ್ಸ್ ಗಳನ್ನ ನಾವು ಮುಂಚೆನೆ ರೆಂಡರಿಂಗ್ ಮಾಡಿ ಇಮೇಜಸ್ ಸ್ಟಿಲ್ಸ್ ನ ಕೊಡ್ತೀವಿ, ಎಲಿವೇಶನ್ ಇಮೇಜ್ ನ. ಸೊ ಅವ್ರು ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿ, ಆ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅದ್ರ ಪ್ರಕಾರ ನಾವು ಎಲಿವೇಶನ್ ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ಸರ್, ಸೊ ಇದು ಕವರಿಂಗ್ ಸ್ಲ್ಯಾಬ್, ಐ ಮೀನ್ ಡ್ರೈನೇಜ್ದು. ಸೊ ನಾವು ಮುಂಚೆ ಫ್ಯೂಚರ್ ಪರ್ಪಸ್ ನ ಕನ್ಸರ್ನ್ ಇಟ್ಕೊಂಡು, ಈಗ ಸದ್ಯಕ್ಕೆ ಇದು ನಾರ್ಮಲ್ ರೋಡ್ ಇದೆ, ನೆಕ್ಸ್ಟ್ ನಾವು ಟಾರ್ ರೋಡ್ ಬರಲಿ, CC ರೋಡ್ ಬರಲಿ. ಸೊ ರೋಡ್ ಹೈಟ್ ಆದ್ರೂ ಬಿಲ್ಡಿಂಗ್ ನಮ್ಗೆಲ್ಲೂ ಇಂಪ್ಯಾಕ್ಟ್ ಆಗದೆ ಇರೋ ರೀತಿನಲ್ಲಿ ನಾವು ಬಿಲ್ಡಿಂಗ್ ನ ಸ್ವಲ್ಪ ಹೈಟ್ ಮಾಡಿ ಅದಕ್ಕೆ ನಾವು ಒಂದು ರ್ಯಾಂಪ್ ನ ಪ್ರೊವೈಡ್ ಮಾಡ್ಬಿಟ್ಟು ಮೇಲೆ ಒಂದು ಕವರಿಂಗ್ ಸ್ಲ್ಯಾಬ್ ನ ಕೊಟ್ಟು ಚಪ್ಡಿ ಸ್ಟೋನ್ಸ್ ಗಳನ್ನ ಹಾಕ್ಬಿಟ್ಟು ನಾವು ಪ್ರೊವೈಡ್ ಮಾಡಿದ್ವಿ. ಇದರಲ್ಲೂ ಕೂಡ ಬೇರೆ ಬೇರೆ ವೆರೈಟೀಸ್ ಇದೆ. ಸೊ ಇನ್ ಕೇಸ್ ನಾನು ಇನ್ನೂ ಸ್ವಲ್ಪ ಬೇರೆ ಹೈಯರ್ ಬಡ್ಜೆಟ್ ಅಲ್ಲಿ ನಾನು ಇನ್ನೂ ಪ್ರೀಮಿಯಂ ಆಗಿ ಮಾಡ್ಬೇಕಂದ್ರೆ ಗ್ರಾನೈಟ್ ಅಲ್ಲೂ ಕೂಡ ನಾವು ರ್ಯಾಂಪ್ ಗಳನ್ನ ಮಾಡಬಹುದು. ಸೊ ಅದು ಕ್ಲೈಂಟ್ ಬೇಸ್ಡ್ ಆನ್ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ನಾವು ಅದನ್ನ ಮಾಡ್ಕೊಂಡು ಬಡ್ಜೆಟ್ ವೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮಾಡ್ಕೊಂಡು ಹೋಗ್ಬೋದು. ಸೊ ಇದೊಂದು ನಾವು ಪ್ರೊವೈಡ್ ಮಾಡಿರೋ ಒಂದು MS ಗೇಟ್. ಸೊ ಒಂದು ಸಣ್ಣ CNC ಕಟಿಂಗ್ ಕೊಟ್ಬಿಟ್ಟು ಗೇಟ್ನ ಮಾಡ್ಕೊಂಡಿದ್ದೀವಿ. ಸೇಮ್ ಎಲ್ಲ ರೀತಿನಲ್ಲೂ ಇದೇ ಹಾಕ್ಬೇಕಂತ ಏನಿಲ್ಲ, ಅವ್ರ ಬಡ್ಜೆಟ್ಗೆ ತಕ್ಕಂಗೆ, ಅವ್ರ ಕನ್ವೀನಿಯೆಂಟ್ಗೆ ತಕ್ಕಂಗೆ ನಾವು ಒಂದು ಡಿಸೈನ್ಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ, ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಇದು ಒಳಗೆ ಹೋದ್ರೆ ಒಳಗಡೆ ಹೋಗೋಣ. ಸೊ ಅಂದ್ರೆ ಗೇಟ್ ಅಲ್ಲೂ ಕೂಡ ನಾವೇನಾದ್ರೂ ಇನ್ಕ್ರೀಸ್ ಮಾಡ್ಕೊಂಡ್ರೆ ಅದ್ರಲ್ಲೂ ಕೂಡ ಸುಮಾರು ವೆರೈಟಿ ಇದೆ, ತುಂಬಾ ವೆರೈಟೀಸ್ ಇದೆ. MS ಗೇಟ್ ಇದೆ, CNC ಗೇಟ್ ಇದೆ, SS ಗೇಟ್ ಇದೆ, ವುಡನ್ ಪ್ರೊಫೈಲ್ ಇರೋ ಗೇಟ್ಸ್ ಇದೆ. ಸೊ ತುಂಬಾ ತರ ವೆರೈಟೀಸ್ ಇದೆ. ಗ್ಲಾಸ್ ಅಲ್ಲೂ ಮಾಡಬಹುದು ಬೇಸ್ಡ್ ಆನ್ ದೇರ್ ಬಡ್ಜೆಟ್. ಈ ಬಡ್ಜೆಟ್ ಅಲ್ಲಿ ಇವ್ರಿಗೆ ಈ ತರ ಮಾಡ್ಕೊಡ್ತೀವಿ. ಇದ್ರಲ್ಲೂ ಕೂಡ ತುಂಬಾ ಡಿಸೈನ್ಸ್ ಇದೆ, ಇದೇ ಬಡ್ಜೆಟ್ ಅಲ್ಲೂ ಕೂಡ ಬೇರೆ ಬೇರೆ ಗೇಟ್ಸ್ ಇದೆ. ನಾವೆಲ್ಲ ಡಿಸೈನ್ಸ್ ಗಳನ್ನ ಕೊಡ್ತೀವಿ, ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದ್ರ ಕೆಲವರು ಇರ್ತಾರೆ, ಸರ್ ನನಗೆ ಗೇಟ್ ಅಷ್ಟೇ ಸ್ವಲ್ಪ ಬೇರೆ ತರ ಇಡಿ ಸರ್, ಎಲಿವೇಶನ್ ಒಂದು ಬೇರೆ ತರ ಇಡಿ ಸರ್. ಖಂಡಿತ ಅಂತವ್ರಿಗೆ ಇದೊಂದು ಆಪ್ಷನ್. ಯಾಕೆ ಅಂದ್ರೆ ಇಲ್ಲಿ ಇರೋದನ್ನ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ನಿಮ್ಗೆ ಇದೇ ಬಡ್ಜೆಟ್ ಅಲ್ಲಿ ಇಷ್ಟೇನಾ ಆಗೋದು ಅನ್ಕೋತಾ ಇರ್ತೀರಾ. ಅದ್ರಲ್ಲಿ 1,50,000 2 ಲಕ್ಷ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಒಂದೊಂದು ಪಾರ್ಟಿಷನ್ ಅವ್ರು ಏನ್ ಬಡ್ಜೆಟ್ ಅಲ್ಲಿ ಇಟ್ಕೊಂಡಿರ್ತಾರೆ ಅದ್ರಲ್ಲಿ ಎಷ್ಟು ವೇರಿಯಂಟ್ಸ್ ಆಗುತ್ತೆ ಅಷ್ಟು ವೇರಿಯಂಟ್ಸ್ ಗಳನ್ನ ಕೊಟ್ಟು ನಾವು ಡಿಸೈನ್ಸ್ ನ ಫೈನಲೈಸ್ ಮಾಡ್ತೀವಿ ಸರ್. ಇಲ್ಲಿ ಒಂದು ಕಾರ್ ಪಾರ್ಕಿಂಗ್ ಮಾಡ್ಬೋದಲ್ಲ ಸರ್? ಹೌದು, ಒಂದು ಕಾರ್ ಪಾರ್ಕಿಂಗ್ ಮಾಡ್ಬೋದು, ಅಥವಾ ಕಾರ್ ಇಲ್ಲ ಅಂದ್ರೆ ಒಂದು 4-5 ಬೈಕ್ಗಳನ್ನ, 2 ವೀಲರ್ಸ್ ಗಳನ್ನ ಪಾರ್ಕ್ ಮಾಡ್ಬೋದು. ಪಾರ್ಕಿಂಗ್ ಏರಿಯಾನ ಕೊಟ್ಟು, ಇದು 2030 ಆಗಿದ್ರು ಕೂಡ ಕಾರ್ ಪಾರ್ಕಿಂಗ್ ನ ಕೊಟ್ಟು ಒಂದು ರೆಂಟೆಡ್ ಹೌಸ್ ಗಳನ್ನ ಕೊಟ್ಟಿದ್ದೀವಿ. ಎಸ್, ಈಗ ಇದು ರೆಂಟ್ಗೆ ಹೌದು, ಇದು ರೆಂಟೆಡ್ ಹೌಸ್ ಸರ್, ಇದು ರೆಂಟೆಡ್ ಪ್ರಿಮೈಸಸ್. ಇಲ್ಲೊಂದು ಸಣ್ಣದಾಗಿ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಇತ್ತು, ಬಟ್ಟೆ ಒಗೆಯಕ್ಕೆ ಸ್ಟೋನ್ಸ್ ಮಾಡ್ಬೇಕಂತ ಹೇಳಿ ಅದೊಂದು ಮಾಡ್ಕೊಂಡಿದೀವಿ. ಅಂಡ್ ಇವರು ಸ್ವಲ್ಪ ವಾಸ್ತು ಕನ್ಸರ್ನ್ಡ್. ಸೊ ಯೂಶಲಿ ನಾವು ಸಂಪ್ಗಳನ್ನ ಪಾರ್ಕಿಂಗ್ ಅಲ್ಲಿ ಕೊಡ್ತೀವಿ, ಬಟ್ ಅವ್ರು ನಾರ್ತ್ ಈಸ್ಟ್ ಅಲ್ಲೇ ಬರಬೇಕು, ದೇವಮೂಲೆನಲ್ಲೇ ಬರಬೇಕು ಅಂತ ಹೇಳಿದ್ರು. ಸೊ ಅಲ್ಲೂ ಎಲ್ಲೂ ಜಾಗ ವೇಸ್ಟ್ ಮಾಡದೇ ಇರೋ ರೀತಿ ಸಂಪನ್ನ ನಾವು ಅಲ್ಲಿ ಪ್ರೊವೈಡ್ ಮಾಡಿದ್ವಿ. ಅಂಡ್ ಅದು 2 ಸಂಪು, 1 ಸಂಪ್ ಅಲ್ಲ, 2 ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಇತ್ತು. ಕೆಳಗಡೆಗೆ ಸಪ್ರೇಟ್, ಮೇಲ್ಗಡೆಗೆ ಸಪ್ರೇಟ್ ಸಂಪ್ ಬೇಕು ಅಂತ. ಸೊ ಅಲ್ಲಿ 2 ಸಂಪ್ಗಳನ್ನ ಪ್ರೊವೈಡ್ ಮಾಡಿದ್ವಿ. ಇದೊಂದು ಮೈನ್ ಡೋರು. ಸೊ ನೋಡಿ, ಬಡ್ಜೆಟ್ಟಲ್ಲಿ ಮನೆ ಹೇಗೆ ಮಾಡಬೇಕು ಆಗೋದೇ ಇಲ್ಲ. 2025 ಇವತ್ತೆಲ್ಲನ 20 ಲಕ್ಷದಲ್ಲಿ ಮನೆ ಕಟ್ಟಕ್ಕೆ ಆಗುತ್ತಾ ಅನ್ನೋರಿಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ಕ್ಲೂಡಿಂಗ್ ಡೋರ್ ಸಮೇತ ಹಿಡ್ಕೊಂಡು ಪ್ರತಿಯೊಂದು ಕೂಡ ಕಾಸ್ಟ್ ಕಟಿಂಗ್ ಮಾಡ್ತಾ ಹೋಗಿದ್ದಾರೆ. ಇದಂದ್ರೆ 1 ರೂಮ್ ಅಂತಾನೆ ಸರ್ ಇದು? ಹೌದು, 1 BHK. 1 BHK, ಒಂದು ಬೆಡ್ರೂಮ್ ಇದೆ, ಒಂದು ಕಿಚನ್ ಇದೆ, ಒಂದು ವಾಶ್ರೂಮ್ ಇದೆ, ಒಂದು ಹಾಲ್ ಇದೆ. ಸೊ ಇದೆ ಕಿಚನ್. ನೈಸ್.
ಸೊ ಆ್ಯಂಡ್ ಎಲ್ಲ ಫ್ಲೋರಿಂಗ್ ಎಲ್ಲ ನೀವು ನೋಡ್ತಾ ಇರ್ಬೋದು, ಎಲ್ಲೂ ನಾವು 1.5 ಬೈ ಟೈಲ್ಸ್ ಹಾಕಿಲ್ಲ, 2x4 ವೆಟ್ರಿಫೈಡ್ ಟೈಲ್ಸ್ ಹಾಕಿರೋದು. ಆ್ಯಂಡ್ ಇದು ಕ್ಲೈಂಟ್ ಸೆಲೆಕ್ಟ್ ಮಾಡಿರೋದೇ. ಕ್ಲೈಂಟ್ಸ್ ಯಾವ ರೀತಿ ಕೇಳಿದ್ರು ಟೈಲ್ಸ್ ಅದೇ ರೀತಿನೇ ಮಾಡ್ಕೊಟ್ಟಿದ್ದೀವಿ. ಇಂಡಿಯನ್ ವಾಶ್ರೂಮ್ ಕೊಟ್ಟಿದ್ದೀರಾ? ಹೌದು, ಇಂಡಿಯನ್ ವಾಶ್ರೂಮ್. ಆ್ಯಂಡ್ ನೀವು ವಾಲ್ ಕ್ಲಾಡಿಂಗ್ಸ್ನ ನೋಡ್ಬೋದು. ಸೊ ಎಲ್ಲ ಏನು ಮಾಡ್ತಾರೆ, ಬಡ್ಜೆಟ್ ಅಂತ ಅದಂಗೆ 4 ಅಡಿಗೆ 5 ಅಡಿಗೆ ನಿಲ್ಲಿಸ್ಬಿಡೋದು. ಸೊ ಈ ಥರ ಎಲ್ಲ ಮಾಡ್ತಾರೆ. ಬಟ್ ನಾವು ಅಪ್ ಟು 7 ಫೀಟ್ ಅಪ್ ಟು ಸೀಲಿಂಗ್ ಹೈಟ್ವರೆಗೂ ನಾವು ಎಲ್ಲ ಥರ ಟೈಲ್ಸ್ಗಳನ್ನ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲ ಯಾವುದು ಶಾರ್ಟ್ ಟೈಲ್ಸ್ ಅಲ್ಲ. ಯೂಶಲಿ 2x4 ಅಂತ ಅದಂಗೆ ಕಾಸ್ಟ್ ಜಾಸ್ತಿ ಅದು. 1/1.5ಗಿನ್ನ ಈ 2x4 ಟೈಲ್ಸ್ ಜಾಸ್ತಿ. ಬಟ್ ಎಲ್ಲ ಕಡೆ 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ. ಸಿಮೆಂಟ್ ಗ್ರೌಂಡ್ ಫ್ಲೋರ್ ಆಯಿತು, ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ ಸರ್. ಮತ್ತೆ ಇನ್ನೊಂದು ಮತ್ತೆ ಈ ಪಿಲ್ಲರ್ಗಳು ಎಷ್ಟು ಹಾಕಿದ್ರೆ ಸರ್? ಯೂಶಲಿ ನೀವು ಕಾಲಮ್ಸ್ ಅಂತ ಅದಂಗೆ ಯೂಶಲಿ ಅದೊಂದು ಡೌಟ್ ಬರುತ್ತೆ, 20-30 ಅಂತ ಅದಂಗೆ ಪಿಲ್ಲರ್ ಹಾಕಬೇಕಾ ಇಲ್ಲ ಹಾಕಿದ್ರೆ ಎಷ್ಟು ಹಾಕಬೇಕು ಅನ್ನೋದು. ಯೂಶಲಿ 6 ಕಾಲಮ್ಸ್ ಮೇಲೆ ಯಾರು ಕೊಡಲ್ಲ 20-30. ಬಟ್ ನಾವು ಇದಕ್ಕೆ 12 ಕಾಲಮ್ಸ್ಗಳನ್ನ ಹಾಕಿದ್ದೀವಿ. ಅಂದ್ರೆ 12 ಹಾಕೋದು. ಎಸ್, 30-40 ಹಾಕಿದ್ರು ಕೂಡ 12 ಕಾಲಮ್ಸ್ ಹಾಕ್ತೀವಿ. ಬಟ್ ನಾವು 600 ಸ್ಕ್ವೇರ್ ಫೀಟ್ಗೆ ನಾವು 12 ಪಿಲ್ಲರ್ಗಳನ್ನ ಕೊಟ್ಟಿದ್ದೀವಿ. 20-30 ಸೈಟ್ಗೆ 12 ಪಿಲ್ಲರ್ಗಳನ್ನ. ಆ ಪಿಲ್ಲರ್ ಸೈಜ್ ನೀವು ನೋಡ್ಬೋದು ಸರ್. ಇದು ಕೊಟ್ಟು ಕೂಡ 20 ಲಕ್ಷದಲ್ಲೇ ಮುಗಿಸ್ಬಿಟ್ಟಿದ್ದೀರಾ ಪ್ರಾಜೆಕ್ಟ್? ನಾವು ಸ್ಟ್ರಕ್ಚರ್ಸ್ಗೆ ಅಂತೆಲ್ಲ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡಿಲ್ಲ ಸರ್. ಸೊ ಇದು ನೋಡ್ಬೋದು. ಮತ್ತೆ ಅಗೇನ್ 20-30 ಅನ್ಕೊಂತ ಇದ್ದಂಗೆ ಯೂಶಲಿ ಅನ್ಕೊಂತಾರೆ 2 ಅಡಿ ಕೊಡಬೇಕು, 1 ಅಡಿ ಅಷ್ಟೇ ಕೊಡೋಕ್ಕಾಗೋದು ಅಂತ. ನಾವು ಸಫಿಷಿಯೆಂಟ್ ಆಗಿ ಒಂದು 3 ಅಡಿ ನಾವು ಸ್ಟೇರ್ ಕೇಸ್ಗಳನ್ನ ಪ್ರೊವೈಡ್ ಮಾಡಿ, ನೀವು ಸೋಫಾ ಎತ್ಕೊಂಡು ಹೋಗ್ತೀರಾ, ಬೆಡ್ ಎತ್ಕೊಂಡು ಹೋಗ್ತೀರಾ, ಬೀರು ಎತ್ಕೊಂಡು ಹೋಗ್ತೀರಾ, ಏನು ಎತ್ಕೊಂಡು ಹೋದ್ರೆ ಎಲ್ಲೂ ನಿಮಗೆ ಅಬ್ಜೆಕ್ಷನ್ಸ್ ಆಗಲ್ಲ, ಅಬ್ಸ್ಟ್ರಕ್ಟ್ ಆಗಲ್ಲ. ಅಂಡ್ ಇದಕ್ಕೆಲ್ಲ ಗ್ರಾನೈಟ್ ಹಾಕಿದೀವಿ, ಇದು ವೆಟ್ರಿಫೈಡ್ ಅಲ್ಲ. 20-30 ಸೈಟ್ ಅಂದ ತಕ್ಷಣ ಅಯ್ಯೋ ಕಂಜೆಸ್ಟೆಡ್ ಅಲ್ಲೇ ಕಟ್ಕೋಬೇಕಾ, ಕಂಜೆಸ್ಟೆಡ್ ಅಲ್ಲ ಇರ್ಬೇಕಂತ ಇಮ್ಯಾಜಿನೇಷನ್ ಬಂದರೂ ಕೂಡ ಮೈಂಡಿಂದ ತೆಗೆದಾಕಿ DMY ಗ್ರೂಪ್ಸ್ ಅವರು ನಿಮಗೆ ಕಂಫರ್ಟ್ ಆಗಿ ಮನೆನ ಕಟ್ಟಿಕೊಡ್ತಾರೆ, ಕಾಸ್ಟ್ ಕಟ್ಟಿಂಗ್ ಅಲ್ಲೇ ಕಟ್ಕೊಡ್ತಾರೆ. ಮತ್ತೆ ಇದು ಕೂಡ ಚೆನ್ನಾಗಿ ಮಾಡಿದ್ದೀವಿ. CNC ಕಟಿಂಗ್ ಸರ್, ವೆಂಟಿಲೇಷನ್ ಬರಲಿ, ಗಾಳಿ ಬರಲಿ, ಬೆಳಕು ಬರಲಿ ಅಂತೇಳಿ CNC ಕಟಿಂಗ್ ಮಾಡಿದ್ದೀವಿ. ನೈಸ್. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಆಸೆಪ್ಟ್ ಟೂಲ್ಡ್ ಆಗಲೇ. ಇದು ಗ್ರಾನೈಟ್ ಲಪೋತ್ರ. ಎಲ್ಲ ಕಡೆ ಬರೀ ವೆಟ್ರಿಫೈಡ್ ಅಲ್ಲೇ ಫಿನಿಶ್ ಮಾಡಿಲ್ಲ, ಗ್ರಾನೈಟ್ನ ಹಾಕಿದ್ದೀವಿ. G+2. ಸೊ ಇದೊಂದು ವಾಲ್ ಕ್ಲಾಡಿಂಗ್ನ ಕೊಟ್ಟಿದ್ದೀವಿ. ಬುದ್ಧ ಅದು ಪೀಸ್ ಆಫ್ ಮೈಂಡ್, ಪೀಸ್ಫುಲ್ ಆಗಿರಲಿ ಅಂತೇಳಿ. ನೈಸ್. ಈಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಮೈನ್ ಡೋರ್ ನೋಡ್ಬೋದು. ಇದು ಫುಲ್ ಓನರ್ ಮನೆ ಇರೋದ್ರಿಂದ ಓನರ್ ಇಲ್ಲಿ ಸ್ಟೇ ಆಗಿದೆ. ಹೌದು, ಓನರ್ ಸ್ಟೇ ಆಗಿದೆ. ಇದು ಪ್ಯೂರ್ ಟೀಕ್ ವುಡ್ ವಿತ್ CNC ಕಾರ್ವಿಂಗ್ ಮಾಡಿ. ಯೂಶಲ್ ಆಗಿ ಸಿಂಗಲ್ ಡೋರ್ ಕೊಟ್ಕೋತಾರೆ, ಏನಕ್ಕೆ ಡಬಲ್ ಡೋರ್ ಮಾಡಿದ್ರಿ? ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಸರ್. ಡಬಲ್ ಡೋರ್ ಬೇಕು ಅಂತ ಹೇಳಿದ್ರು. ಸೊ ಅವರಿಗೆ ಹಾಗಾಗಿ ಇದು ಡಬಲ್ ಡೋರ್ ಕೊಟ್ಟು CNC ಕಾರ್ವಿಂಗ್ ಮಾಡಿಸ್ಬಿಟ್ಟು. ಸೊ ಟೀಕ್ ಡೋರ್ ಇದು. ಓಕೆ, ನೈಸ್. ಈಗ ನೋಡಿ, ಯೂಶಲ್ ಆಗಿ ಯಾರಾದ್ರೂ ನಾನು ಮನೇಲಿ ವಾಸ ಇದ್ದೀನಿ, ನನಗೆ ಮೇನ್ ಡೋರ್ ಸಿಂಗಲ್ ಡೋರೇ ಮಾಡ್ಸಕ್ಕೆ ಬರೋದು, ಡಬಲ್ ಡೋರ್ ಆಲ್ಮೋಸ್ಟ್ ಯಾರು ಮಾಡಿಸಲ್ಲ ಅಂತಕ್ಕಂಥವ್ರಿಗೆ ಇದು ಕೂಡ ಒಂದು ಎಕ್ಸಾಂಪಲ್. ಸೊ ಡಬಲ್ ಡೋರ್ನ ಈ ಥರ ಡಿಸೈನ್ ಮಾಡಿಕೊಂಡು, ಇದು ಟೀಕ್ ಡೋರ್ ಅಲ್ಲ ಸರ್? ಟೀಕ್ ಡೋರ್ ಸರ್, ಪ್ಯೂರ್ ಈ ಥರ ಮಾಡ್ಕೋಬೋದು. ನೋಡ್ಕೊಳ್ಳಿ, ಬೇಕಾದ್ರೆ ಈ ವಿಡಿಯೋ ಎಲ್ಲ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ. ಯಾರಾದರೂ ಮನೆ ಕಟ್ಸ್ತಕ್ಕಂಥವ್ರು ಮೇನ್ ಡೋರ್ ಡಬಲ್ ಡೋರ್ ಬೇಕು ಅಂತಕ್ಕಂಥವ್ರು ಇದೊಂದು ಎಕ್ಸಾಂಪಲ್ ಡಿಸೈನ್. ಇದು ಅಷ್ಟೇ, ಎಲ್ಲೂ ನಾವು 20-30 ಮಾಡಿದೀವಿ, ಸಣ್ಣ ಡೋರ್ ಕೊಡಬೇಕು, ಚಿಕ್ಕ ಡೋರ್ ಕೊಡ್ಬೇಕಂತಿಲ್ಲ. ಡಬಲ್ ಡೋರ್ ಸ್ಪೇಷಿಯಸ್ ಆಗಿದೆ. ಎಷ್ಟು 3 ಅಡಿ 7 ಅಡಿ ಅಲ್ವಾ? ಹೌದು ಸರ್. ನೈಸ್. ಬನ್ನಿ ಸರ್ ಒಳಗಡೆ ಬಂದ್ವಿ. ವಾಹ್. ಸೊ ಇದು ಪೂಜಾ ಡೋರ್. ಸ್ವಲ್ಪ ಅವರು ಆರ್ಥೋಡಾಕ್ಸ್ ಆ್ಯಂಡ್ ವಾಸ್ತು ಓರಿಯೆಂಟೆಡ್. ಸೊ ಹಾಗಾಗಿ ಅವರೇ ಕೇಳ್ದಂಗೆ ಅವ್ರದ್ದು ಮನೆ ದೇವ್ರದ್ದು. ಇತ್ತೀಚಿನ ದಿನಗಳಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ಅವರು ಕೂಡ ನೋಡಿರ್ತಾರೆ. ಸೊ ಪೂಜಾ ರೂಮ್ಗೆ ತುಂಬ ಆದ್ಯತೆ ಕೊಡ್ತಾ ಇದ್ದಾರೆ ಸರ್ ಇತ್ತೀಚಿನ ದಿನಗಳಲ್ಲಿ. ಸೊ ಜಾಗ ಕೊಟ್ಟಿರ್ತಾರೆ, ಬಟ್ ಅದನ್ನ ಒಂದು ಮಿನಿ ಟೆಂಪಲ್ ಥರನೇ ಮಾಡಬೇಕು ನಾವು ಅಂತಕ್ಕಂಥದ್ದು ಈ ಥರ ಎಲ್ಲ ಡಿಸೈನ್ಸ್ ಮಾಡಿದಾಗ ಮಾತ್ರ ಸಾಧ್ಯ. ನಾವು ಅದು ಮಿನಿ ಟೆಂಪಲ್ ಥರ ಇದೆ ಅಂತ ಅನ್ನೋದಕ್ಕೆ. ನೈಸ್. ಇದೆಲ್ಲ ಚೆನ್ನಾಗಿ ಮಾಡ್ಕೊಡ್ತೀವಿ. ಇದೆಲ್ಲ ಕಂಪ್ಲೀಟ್ ಟೀಕೆ. ಹೌದು. ಸೊ ಇದೆಲ್ಲ ನಾವು CNC ನಲ್ಲಿ ಕಾರ್ವಿಂಗ್ ಮಾಡಿಬಿಟ್ಟು ಟೀಕ್ ಡೋರ್ನ ಪ್ರೊವೈಡ್ ಮಾಡಿದ್ದೀವಿ. ನೈಸ್. ಇದು ಹಾಲು, ಟಿವಿ ಹಾಲು. ಇದು TV ಯೂನಿಟ್. ಸಿಂಪಲ್ ಆಗಿ ಒಂದು ಫ್ಲೋಟಿಂಗ್ TV ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿತ್ ಇಂಟೀರಿಯರ್ಸ್ ಕೂಡ ಪ್ರೊವೈಡ್ ಮಾಡಿ ಅವ್ರಿಗೆ ಈ ಬಜೆಟಲ್ಲಿ ನಾವು ಫಿನಿಶ್ ಮಾಡಿಕೊಟ್ಟಿದ್ದೀವಿ. ಓಕೆ ಸರ್, ಇದು RCC 10 ಫೀಟ್ ಅಲ್ವಾ? ಹೌದು ಸರ್, 10.5 ಸರ್. 10.5. ಇನ್ ಕೇಸ್ ನನಗೆ 12 ಫೀಟ್ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. 12 ಅಡಿ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಸರ್. ಸರ್ ಬಡ್ಜೆಟ್ ಅಂತ ಇದ್ದಂಗೆ ಎಲ್ಲೂ ಅವ್ರು ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ. ಸ್ಟ್ರಕ್ಚರ್ನಲ್ಲೋ, ಇಂಟೀರಿಯರ್ಸಲ್ಲೋ, ಡಿಸೈನ್ಸಲ್ಲೋ, ಮೆಟೀರಿಯಲ್ಸಲ್ಲೋ ನೀವು ಯೂಸ್ ಮಾಡಿರೋ ಪೇಂಟ್ ಆಗಿರಲಿ, ಬ್ಲಾಕ್ ಆಗಲಿ, ಸಿಮೆಂಟ್ ಆಗಲಿ, ಸ್ಟೀಲ್ ಆಗಲಿ, ಸೊ ನೀವು ಕ್ಲೈಂಟ್ಸ್ ಅದನ್ನೇ ಕೇಳ್ಬೋದು. ಎಲ್ಲ ಟಾಪ್ ಬ್ರ್ಯಾಂಡೆಡ್ ಆ್ಯಂಡ್ ನಾವೇನು ಕಮಿಟ್ ಆಗಿದ್ದೀವಿ ಅದನ್ನೇ ನಾವು ಮಾಡಿಸಿದ್ದೀವಿ. ಆ್ಯಂಡ್ ಇದೊಂದು ಬೆಡ್ರೂಮ್, ಲ್ಯಾಮಿನೇಟೆಡ್ ಡೋರ್ಸು. ರೆಡಿಮೇಡ್ ಅಲ್ವಾ? ಹೌದು, ರೆಡಿಮೇಡ್ ಲ್ಯಾಮಿನೇಟೆಡ್. ಆಯ್ತು. ಕಿಚನ್. ಎಷ್ಟೋ ಜನರ ಕನಸು ಬೆಂಗಳೂರಲ್ಲಿ ನಂದು ಒಂದು ಜಾಗ ಮಾಡ್ಕೋಬೇಕು, ನಂದು ಒಂದು ಗೂಡು ಮಾಡ್ಕೋಬೇಕು ಅಂತ. ಸೈಟ್ ತೊಗೊಳೋದಕ್ಕೆ ತುಂಬ ಕಷ್ಟಪಟ್ಟು ಸೈಟ್ ಮಾಡ್ಕೊಂಡಿರ್ತಾರೆ. ಕಟ್ಟೋದೇನಲ್ಲಿ ಬಿಡಪ್ಪ ನೋಡ್ಕೊಳ್ಳೋಣ, ಈಗೆಲ್ಲಿ ತರ್ತೀಯ 50-60 ಲಕ್ಷ ಮನೆ ಕಟ್ಟೋದಕ್ಕೆ ಅಲ್ವಾ? 20 ಲಕ್ಷ ಇದ್ದರೆ ಸಾಕು, DMY ಬಂದು ಕಟ್ಕೊಡ್ತೀವಿ ಅಲ್ವಾ? ನೈಸ್. ಇಲ್ಲಿಷ್ಟು ಸಿಂಗಲ್ ಬೆಡ್ರೂಮಾ ಸರ್? ಇಲ್ಲೇ ಸರ್, ಇದು ಡಬಲ್ ಬೆಡ್ರೂಮ್. ಇದು ಡಬಲ್ ಬೆಡ್ರೂಮ್ ಫಸ್ಟ್ ಫ್ಲೋರಲ್ಲಿ. ಇದು ವಾಶ್ರೂಮ್. ಆ್ಯಂಡ್ ಇಲ್ಲೂ ಕೂಡ ಅಪ್ ಟು ಸೀಲಿಂಗ್ ಹೈಟ್
ಹಾಕಿದ್ದೀವಿ ವೆಟ್ರಿಫೈಡ್ ಟೈಲ್ಸ್ಗಳನ್ನ. ಆ್ಯಂಡ್ ಇದೊಂದು ಕಾಟು, ಇದು ವಾರ್ಡ್ರೋಬು. ಅಂದರೆ ಇದರಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಯಾವುದೂ ಇಲ್ಲ? ಇಲ್ಲ, ಅವರು ವಾಸ್ತು ಆಸ್ಪೆಕ್ಟ್ಸಿಂದ ನನಗೆ ಯಾವುದೋ ಅಟ್ಯಾಚ್ ಬೇಡ ಅಂತ. ಓಕೆ 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 ಓಕೆ. ಸೊ ಕಾಮನ್ ಟಾಯ್ಲೆಟ್ ರೂಮ್ ಇದೆ, ಕಮೋಡ್ ಇದೆ, 2 ಬೆಡ್ರೂಮ್ ಇದೆ, ಕಿಚನ್ ಇದೆ, ದೇವ್ರ ಮನೆ ಇದೆ, ಹಾಲ್ ಇದೆ. ಸೊ ಇದು ಕೂಡ ಅಷ್ಟೇ ಗಾಳಿ ಬೆಳಕು ಬರೋದಕ್ಕೆ ಒಂದು ಬೆಡ್ರೂಮ್ ಯಾವ ಥರ ಬೇಕು ಈ ಥರನೂ ಮಾಡ್ಕೊಂಡು. ಆ್ಯಂಡ್ ಇದೆಲ್ಲ ನೀವು ನೋಡಿರ್ಬೋದು, ನೀವು ಯೂಸ್ ಮಾಡಿರೋ UPVC ಪ್ರೊಫೈಲ್ಸ್ ಆಗಿರ್ಬೋದು, ಅದ್ರ ಥಿಕ್ನೆಸ್ಸು, ಸ್ಟ್ರೆಂತು ಎಲ್ಲ ಕ್ವಾಲಿಟಿನ ಯೂಸ್ ಮಾಡಿದ್ದೀರಾ, ಯಾವುದು ಕಾಂಪ್ರಮೈಸ್ ಆಗಾಗಿಲ್ಲ. ಸೇಫ್ಟಿ ಗ್ರಿಲ್ಸ್ ನೈಸ್. ಸೊ ಸ್ವಿಚಸ್ ಎಲ್ಲ ಆ್ಯಂಕರ್ ಯೂಸ್ ಮಾಡಿದ್ದೀರಾ? ಎಲ್ಲ ಆ್ಯಂಕರ್ ಸರ್, ಆ್ಯಂಕರ್ ಸ್ವಿಚಸ್, ಫಿನೋಲೆಕ್ಸ್ ವೈರ್. ಸೊ ಬಡ್ಜೆಟಲ್ಲಿ ಅಂತ ಹೇಳ್ಬಿಟ್ಟು ಕ್ವಾಲಿಟಿಲೂ ಕಾಂಪ್ರಮೈಸ್ ಆಗಿಲ್ಲ, ಹಾಗಂತ ಹೇಳ್ಬಿಟ್ಟು ಹೆವಿ ಆಡಂಬರನೂ ಮಾಡೋಕ್ಕಿಲ್ಲ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಫ್ಲೋರ್ ಇದೆ ಸರ್, ಸೆಕೆಂಡ್ ಫ್ಲೋರ್. ಹೌದು. ಸೇಮ್ ಇಲ್ಲೂ ಅದೇ ರೀತಿ ವೆಂಟಿಲೇಷನ್ ಮತ್ತು ಲೈಟಿಂಗಿಗೆ ಸೇಮ್ ಆಸ್ ಪರ್ ಕೆಳಗಡೆ ಏನು ಡಿಸೈನ್ ಇದೆಯೋ ಅದೇ ಡಿಸೈನ್. ಸೇಮ್ ಡಿಸೈನ್, ಹೌದು. ಇಲ್ಲೂ ಒಂದು ವಾಶ್ರೂಮ್ನ ಕೊಟ್ಟಿದ್ದೀವಿ ಸೆಕೆಂಡ್ ಫ್ಲೋರಲ್ಲಿ. ಹಾಂ ನೋಡಿ. ಸೊ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ವೆಸ್ಟರ್ನ್ ಕಮ್ ಇಂಡಿಯನ್ ಟಾಯ್ಲೆಟ್ ಸರ್ ಇದು. 2 in 1. ಟ್ವಿನ್ ಟಾಯ್ಲೆಟ್ ಅದು. ಇಲ್ಲೊಂದು ರೂಮ್ ಇದೆ. ಓಕೆ. ಆ್ಯಂಡ್ ಎಲ್ಲ ನೋಡ್ತಾ ಇರ್ಬೋದು ವೆಟ್ರಿಫೈಡ್ ಫೈಲ್ಸ್. ಅವ್ರು ಏನು ಡಿಸೈನ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ 2x4ನಲ್ಲಿ, ಅವರಿಗೆ ನಾವು ಕ್ಯಾಟಲಾಗ್ನ ಕಳಿಸ್ಬಿಡ್ತೀವಿ. ಅವ್ರನ್ನೇ ಟೈಲ್ಸ್ ಸೆಕ್ಷನ್ಸ್ ಕರ್ಕೊಂಡು ಹೋಗ್ಬಿಡ್ತೀವಿ. ಟೈಲ್ಸು, ಎಲೆಕ್ಟ್ರಿಕಲ್ಸು, ವೈರ್ಸು, ಫಿಕ್ಸ್ಚರ್ಸು, ಡೋರ್ಸು ಎಲ್ಲ ಕೂಡ ಕ್ಲೈಂಟಿಗೆ ಸೆಲೆಕ್ಷನ್ಸ್ ಕೊಟ್ಟು ಅವ್ರು ಯಾವುದು ಡಿಸೈನ್ ಸೆಲೆಕ್ಟ್ ಮಾಡ್ತಾರೆ ಅದೇ ಡಿಸೈನ್ ನಾವು ಹಾಕ್ತೀವಿ. ಇನ್ಕ್ರೀಸ್ ಆದ್ರೂ ಆಗ್ಬೋದು, ಇಲ್ಲ ಆ ಬಡ್ಜೆಟಲ್ಲಿ ಓಕೆ ಮಾಡಿದ್ರು ಮಾಡ್ಕೊ, ಅವ್ರಿಗೆ ಬಿಟ್ಟು. ಹೌದು. ಓಕೆ. ಸೊ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಇದು ಕೂಡ ಸೇಫ್ಟಿ ಗ್ರಿಲ್ಲ ಸರ್? ಇದು ಸೇಫ್ಟಿ ಗ್ರಿಲ್ ಸರ್. ಮೇಲ್ಗಡೆ ಒಂದು ಲ್ಯಾಡರ್ ಕೊಟ್ಟಿದ್ದೀವಿ. ಮೇಲೆ ಸೋಲಾರ್ ಕಮ್ ಸಿಂಟೆಕ್ಸ್ ಇದೆ. ಸೋಲಾರ್ ಕಮ್ ಸಿಂಟೆಕ್ಸ್, ಅವರೇ ಟ್ಯಾಂಕ್ ಇದೆ, ಸೋಲಾರ್ ಇದೆ, ಮೇಲೆ ಹಾಕೊಂಡಿದ್ದೀವಿ. ಅವ್ರಿಗೆಲ್ಲೂ ಟೆರೇಸ್ ಏರಿಯಾನ ಎಲ್ಲೂ G+2 20 ಲಕ್ಷದಲ್ಲಿ ಏನು ಬಡ್ಜೆಟಲ್ಲಿ ಕಟ್ಕೊಡ್ಬೇಕು ಅದನ್ನು ಕಟ್ಕೊಟ್ಟಿದ್ದೀರಾ. ಇಲ್ಲೂ ಕೂಡ ಬಟ್ಟೆ ಒಗೆಯೋದಕ್ಕೆ ಆಪ್ಷನ್ಸ್ ಇದೆ, ಒಂದು ಆಪ್ಷನ್ ಅಲ್ಲೂ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಲ್ಯಾಡರು ಎಲ್ಲ ಇನ್ಕ್ಲೂಡೆಡ್ ಅಲ್ಲ ಸರ್? ಎಲ್ಲ ಇನ್ಕ್ಲೂಡ್ ಆಗಿದೆ ಸರ್, ಲ್ಯಾಡರ್ ಗೀಡರ್ ಎಲ್ಲ ಕಂಪ್ಲೀಟ್ ಇನ್ಕ್ಲೂಡ್ ಮಾಡಿದ್ದೀವಿ. ಇನ್ಕ್ಲೂಡಿಂಗ್ ಬಟ್ಟೆ ಹಾರಕ ಇದು ಕೂಡ ಎಲ್ಲ ಸೇರಿಸಿ 20 ಲಕ್ಷದಲ್ಲಿ ಮಾಡ್ಕೊಟ್ಟಿದ್ದೀರಾ. ಹೌದು. ನೈಸ್. ನೋಡಿ, ಮನೆಯ ಓನರ್ ಆಗಿರ್ತಕ್ಕಂಥ ಚಂದನಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದೆ ಸರ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಒಂದು ಲೋ ಬಡ್ಜೆಟಲ್ಲಿ ಮನೆ ಕಟ್ಟಿದ್ದೀರಾ. ನಿಮ್ಮ ಕನ್ಸು ನನ್ಸಾಯ್ತಾ? ನನ್ಸಾಗಿದೆ ಸರ್. ನನ್ಸು ಮಾಡಿಕೊಟ್ಟವರು DMI ಕನ್ಸ್ಟ್ರಕ್ಷನ್ಸ್. ಖುಷಿ ಇದೆಯಾ? ತುಂಬಾ ಖುಷಿ ಇದೆ ಸರ್. ಓವರ್ ಆಲ್ 10ಕ್ಕೆ ಎಷ್ಟು ಕೊಡ್ತೀರಾ? 10. 10ಗೆ 10 ಎಸ್, ಪಕ್ಕಾ? ಪಕ್ಕಾ. ಶೋರ್ ಅಲ್ವಾ? ಶೋರ್ ಸರ್. ಓಕೆ. ಅದಕ್ಕೋಸ್ಕರನೇ ಸುಮಾರು ಜನ ನಮ್ಮ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ವಿಡಿಯೋ ನೋಡ್ತಿರ್ತಾರೆ. ನೀವು ಕಟ್ಟಿರ್ತಕ್ಕಂಥ ಮನೆ ಒಂದು ಉದಾಹರಣೆ. ತುಂಬಾ ಜನರ ಕನಸಾಗಿರುತ್ತೆ, ಲೋ ಬಡ್ಜೆಟ್ ಕಟ್ತಕ್ಕಂಥವ್ರಾಗಿರ್ಲಿ, ಹೈ ಬಡ್ಜೆಟಲ್ಲಿ ಕಟ್ತಕ್ಕಂಥವ್ರಾಗಲಿ. ಹೇಗಿತ್ತು ನಿಮ್ಮ ಮತ್ತು DMY ಕನ್ಸ್ಟ್ರಕ್ಷನ್ ಸಂಸ್ಥೆಯವರ ಮಧ್ಯ? ಏನಾದರೂ ಕಿರಿಕಾಯ್ತಾ? ಹೇಳಿರೋ ಥರ ನಡ್ಕೊಂಡ್ಲಿಲ್ವಾ, ಅಥವಾ ಹೇಳಿರೋದಕ್ಕಿಂತ ಅದ್ಭುತವಾಗಿ ಮಾಡಿಕೊಟ್ರಾ? ಅದ್ರ ಬಗ್ಗೆ ಸರ್, ನಾವು ಕಂಪನಿ ಅನ್ನೋ ಥರ ಫೀಲೇ ಮಾಡಿಲ್ಲ ಸರ್. ಫ್ಯಾಮಿಲಿ ಫೀಲಿಂಗ್ ಇದೆ ಸರ್. ಹೌದು, DMY ಕನ್ಸ್ಟ್ರಕ್ಷನ್ ಸಂಸ್ಥೆಯವರು ನೀವು? ನಾವು ಫ್ಯಾಮಿಲಿ ಫೀಲಿಂಗ್ಸು. ಯಾವ ತರ ಮತ್ತೆ ಎಲ್ಲಾರು ಅಷ್ಟೇನೆ, ಕೆಲಸ ಮಾಡೋರಿಂದ ಹಿಡಿದು ಅವರ DM ಕಂಪ್ನಿಯ ಓನರ್ವರೆಗೂ ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ ಸರ್. ನಮ್ಗೆ ಏನೇ ಸಮಸ್ಯೆ ಇದ್ರೂ ಅವ್ರ ಹತ್ರ ಹೇಳಿದ್ರೆ ಏನೋ ಒಂದು ಸೊಲ್ಯೂಷನ್ ಅಂತೂ ಕೊಟ್ಟೇ ಕೊಡ್ತಾರೆ. ಅದರಲ್ಲಿ ನಾನು ಅವ್ರ ಹತ್ರನೇ ಕಟ್ಸ್ಬೇಕು ಅಂತ ಸರ್, ನಾನು ಈ ಥರ ಯೂಟ್ಯೂಬಲ್ಲೇ ನೋಡಿಕೊಂಡೆ ಅವ್ರನ್ನ ಕನ್ಸ್ಟ್ರಕ್ಷನ್ ಕಂಪನಿಗೆ ಹೋಗಿದ್ದೆ ಸರ್. ಆ್ಯಕ್ಚುಲಿ ಫಸ್ಟ್ ಹೋದಾಗ ಫಸ್ಟ್ ಇಂಟ್ರಾಕ್ಷನ್ನೇ ಚೆನ್ನಾಗಿತ್ತು. ಅದಾದಮೇಲೆ ಎಲ್ಲ ಕಡೆ ಕಂಪ್ನಿಗಳಲ್ಲಿ ಕೇಳಿ ನೋಡಿದೆ, ಹೋಗಿದ್ವು 1-2-3 ಕಡೆ. ಅವರು ಚಿಕ್ಕ ಸೈಟು ನಾವು ಕೊಡಲ್ಲ, 40 ಲಕ್ಷ ಮೇಲಿರಬೇಕು ಪ್ರಾಜೆಕ್ಟು, ಹಂಗಿದ್ರೆ ತಗೋತೀವಿ ಅಂತ ಇದೆಲ್ಲ ಬರ್ತಿತ್ತು. ಆಮೇಲೆ ಬೇಡ ನೋಡೋಣ ಅಂತ ಇದು ಒಂದು ಏನೋ ಒಂದು ಮೈಂಡಲ್ಲಿ ಅಂದ್ಕೊಂಡು ಹೋದ್ವಿ ಸರ್. ನೋಡೋಣ, ಇವರು ಹಂಗೆ ಹೇಳ್ಬೋದು, ನೋಡೋಣ ಒಂದ್ಸಲ ಟ್ರೈ ಅಂತ ಮಾಡೋಣ ಅಂತ ಫಸ್ಟ್ ಟೈಮ್ ಹೋಗಿದ್ವಿ. ಫಸ್ಟ್ ಇಂಟ್ರಾಕ್ಷನ್ನೇ ತುಂಬ ಚೆನ್ನಾಗಿತ್ತು. ಮಾಡ್ಕೊಡ್ತೀವಿ ಅಂದಾಗ ಖುಷಿಯಾಗಿರುತ್ತೆ ಸರ್. ಅದೇ ಥರ ಮಾಡಿಕೊಟ್ಟಿದ್ದಾರೆ, ಇವಾಗ ಇನ್ನೂ ಖುಷಿಯಾಗಿದೆ ಸರ್. ಸೊ ಈ DMY ಕನ್ಸ್ಟ್ರಕ್ಷನ್ ಸಂಸ್ಥೆ ಓನರ್ ಆಗಿರ್ತಕ್ಕಂಥ ಯಶಸ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಸರ್ ನಾನು ಓನರ್ ಅಲ್ಲ, ನಾನು ಒಬ್ಬ ಕೆಲ್ಸಗಾರ ಇದರಲ್ಲಿ. ಹೌದು ಸರ್. ಚೆನ್ನಾಗಿ ಸ್ಪಂದಿಸಿದ್ರೆ. ಸರ್, ನಮ್ಮ ಮನೆ ಗೃಹಪ್ರವೇಶ ನಾಳೆ ಇತ್ತು ಸರ್. ಅಂದ್ರೆ ಅರ್ಜೆಂಟಲ್ಲಿ ಮಾಡ್ಕೋಬೇಕಿತ್ತು ಗೃಹಪ್ರವೇಶ. ಟೈಮ್ ಇರಲಿಲ್ಲ ನಮಗೆ. ಹಿಂದಿನ ದಿನ ಇಡೀ ದಿನ ಇಲ್ಲೇ ನಿಂತು ಕೆಲಸ ಮಾಡಿಸಿದ್ದಾರೆ ಸರ್ ಓನರು. ಹೌದು. ಬರೀ ಇಂಜಿನಿಯರ್ಸ್ ಕರೆಸಿ ಮಾಡಿಸಿ ಇಲ್ಲ ಅಷ್ಟೇ ಸರ್, ಇಂಜಿನಿಯರ್ಸ್ ಇನ್ನೂ ಬಂದಿಲ್ಲ ಸರ್, ಅವರೇ ಬಂದಿದ್ರು ಆಕ್ಚುಲಿ.
ಇಂಜಿನಿಯರ್ಸೇ ಒಬ್ರು ಇದ್ರಷ್ಟೇನೆ. ಓಕೆ ಇನ್ನ ಪ್ರಾಜೆಕ್ಟ್ ಇಂಜಿನಿಯರ್ಸ್ ಒಂದ್ 5-6 ಜನ ಇರ್ತಾರೆ ಸರ್. ಅದರಲ್ಲಿ ಒಬ್ರು ಇಂಜಿನಿಯರ್ ಇಲ್ಲಿದ್ರೆ ಯಶಸ್ ಸರ ಇಲ್ಲಿದ್ರು ಸರ್. 2 ದಿನ ಮುಂದೆ ನಿಂತು ಓವರಾಲ್ ಖುಷಿ ಹಾಗಾದ್ರೆ, ತುಂಬಾ ಖುಷಿ ಇದೆ ಏನು ಸರ್. ಲೋಪದೋಷಗಳು ಏನು ಇಲ್ಲ. ಏನೂ ಇಲ್ಲ ಸರ್. Okay. ನಾವ್ ನೋಡಿ. ಏನ್ ಕೇಳ್ತೀವೋ ಅದನ್ನ ಮಾಡ್ಕೊಡ್ತಾರೆ ಸರ್. ಸರ್ ಇದೇ ಮೇಡಮ್ ಖುಷಿ, ನೀವು ಕೊಡ್ತಕ್ಕಂಥ ರಿವ್ಯೂವೇ 100 ಜನಕ್ಕೆ ಒಂದು ಎಕ್ಸಾಂಪಲ್ ಹೌದು ಆಗುತ್ತೆ. ಸರ್, ಹೌದು. ಅವರು ಕೂಡ ಒಂದು ಆರ್ಡರ್ನ ಒಂದು ಪ್ರಾಜೆಕ್ಟ್ನ ಅವ್ರಿಗೆ ವಹಿಸ್ಬೇಕಾದ್ರೆ ನಿಮ್ಮನ್ನ ನೋಡಿ ಕೊಟ್ಟಿರ್ತಾರೆ. ಹೌದು. ಸೊ ಇದೇ ಥರನೇ DMY ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ ನಿಮಗೆ ಈ ಥರ ಲೋ ಬಡ್ಜೆಟ್ ಹೈ ಬಡ್ಜೆಟ್ ಎಲ್ಲ ಥರ ಮನೆ ಕಟ್ಸ್ಕೊಡ್ತಾರೆ. ಅದಲ್ದಲೆ ಕಮರ್ಷಿಯಲ್ಸ್ ಬಿಲ್ಡಿಂಗ್ ಇದೆಯಾ ನಿಮ್ದೇನಾದರೂ ಅದನ್ನು ಕೂಡ ಕಟ್ಸ್ಕೊಡ್ತಾರೆ. ಸೊ ಅದಕ್ಕೋಸ್ಕರನೇ ಈ ಮನೆಯ ಓನರ್ ಆಗಿರ್ತಕ್ಕಂಥ ಚಂದನಾ ಮೇಡಮ್ಮೇ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವರ ವ್ಯಕ್ತಿ ಅಂದರೆ ಅದ್ರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅದೇ ರೀತಿ ನೀವು ಕೂಡ ಅವ್ರನ್ನ ಭೇಟಿಯಾಗಿ ನಿಮ್ಗೆ ಯಾವ ಥರ ಯಾವ ಬಡ್ಜೆಟಲ್ಲಿ ಯಾವ ಥರ ಮನೆ ಕಟ್ಟಬೇಕು ಕೇಳಿ ಅದ್ರ ಪ್ರಕಾರ ನೀವು ಕಟ್ಸ್ಕೋಬೋದು.